ಜಿ ಎಂ ಪಾಟೀಲ್ ಧಾರವಾಡದ್ದು ಅವ್ರದ್ದು ಶತಮಾನೋತ್ಸವ. ಅವ್ರಿಗೆ ಭಾಳ ನಮಗೆ ಆತ್ಮೀಯರಾಗಿದ್ದರು. ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ, ಮುಖ್ಯವಾಗಿ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಒಳ್ಳೆಯ ಬೆಂಬಲ ನೀಡ್ತಾಯಿದ್ರು. ಆದ್ದರಿಂದ ಅವರ ನೆನಪಿಗೆ ಇವತ್ತು ಧಾರವಾಡದಲ್ಲಿ ಸಮಾರಂಭ ಇದೆ, ಅದರಲ್ಲಿ ಭಾಗವಹಿಸಲಿಕ್ಕಾಗಿ ನಾನು ಬಂದಿದ್ದೇನೆ. ಸರಿ, ರಾಜ್ಯದಲ್ಲಿ ಸಾಕಷ್ಟು ಶಬ್ದ ಆಗ್ತಾ ಇರೋದು, ಸದನದಲ್ಲಿ ಚರ್ಚೆ ಆಗ್ತಾ ಇರೋದು, ಹನಿ ಟ್ರ್ಯಾಪ್ ವಿಚಾರ ಸದ್ದು ಈ ವಿಧಾನಸಭೆ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ, ಅದೇನು ಹೊಸತಲ್ಲ. ಆವಾಗ ಒಂದು ಹೊಸ ಹೊಸ ವಿಚಾರ ಮತ್ತು ಜನಗಳಿಗೆ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ. ಅದಕ್ಕೆ ಅದರ ಬಗ್ಗೆ ಈ ನಮ್ಮ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು. ಅವರ ಪ್ರಚೋದನೆಗೆ ಒಳಗಾಗಬಾರ್ದು. ಇದು ಪ್ರಚೋದನೆಗೆ ಒಳಗಾದರೆ ಈ ಗೊಂದಲ ಬರ್ತದೆ. ಅದು 18 ಜನ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಸರ್ ಇದೇ ವಿಚಾರದಲ್ಲಿ. ಆದರೆ ಸದನದಲ್ಲಿ ಅದು ವರ್ತನೆ ನಾವು ಈ ಥರ ನಿನ್ನೆ ಮಾಡಿದಂಥ ವರ್ತನೆ ವಿರೋಧ ಪಕ್ಷದವರು ಕೂಡ ಸರಿಯಾಗಿಲ್ಲ. ಅದರಿಂದ ಯಾರಿಗೂ ಶೋಭೆ ತರೋದಿಲ್ಲ. ಯಾಕಂದರೆ ಅಲ್ಲಿ ಗೊಂದಲ ಮಾಡೋದು, ಸ್ಪೀಕರ್ ಅಲ್ಲಿ ವೇದಿಕೆಗೆ ಹೋಗಿ ಮೈಕ್ ಎಳೆಯುವಂಥದ್ದು, ಪತ್ರಿಕಾ ಬೆಸೆಯುವಂಥದ್ದು, ಇದು ಸಭ್ಯತೆಯ ಲಕ್ಷಣ ಅಲ್ಲ. ಬಹುಶಃ ಅದರಿಂದಾಗಿ ವಿಕೋಪಕ್ಕೆ ಹೋಗಿ ಅವರನ್ನು ಅಮಾನತು ಮಾಡಲಾಗಿದೆ. ಯಾಕಂದರೆ ಯಾವಾಗ ಅಮಾನತ ಯಾವಾಗ ಮಾತ್ರ ಅದು ವಿಕೋಪಕ್ಕೆ ಪೂರ್ತಿ ಹೋದಾಗ ಅದನ್ನು ಒಂದು ಸುಶಿಸ್ತು ಸಂಯಮ ಅದನ್ನು ಪುನಃ ಒಂದು ಶಿಸ್ತಿಗೆ ತರಬೇಕಾದರೆ ಈ ಅಮಾನತು ಮಾಡಲೇಬೇಕಾಗ್ತದೆ. ಅದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡಿದ್ದಾರೆ ಅವರು. ಎಲ್ಲ ವಿವಾದಗಳು ಅಂತ್ಯ ಆಗ್ತಾವೆ ಸರ್. ಯಾರು ಸಿ ಎಂ ಏನು ಚರ್ಚೆ ಆಗ್ತಿದೆ, ಅದು ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಲೆಜಿಸ್ಲೇಚರ್ ಅದೇ ಡಿಸೈಡ್ ಮಾಡ್ತಾರೆ. ಈಗ ಅವರು ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ, ಈಗ ವೇಕೆನ್ಸಿ ಇರುವುದಿಲ್ಲಲ್ಲ, ಆದ್ದರಿಂದ ಈಗ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪವರ್ ಶೇರಿಂಗ್ ಈಗ ಅದು ಸಾರ್ವಜನಿಕ ಚರ್ಚೆಯ ವಸ್ತು ಅಲ್ಲ. ಪವರ್ ಶೇರಿಂಗ್ ಮಾಡೋದಾದರೆ ಸೂಕ್ತ ಕಂಡ್ರೆ ಹೈಕಮಾಂಡ್ನವರು ಸೂಕ್ತ ಕಂಡ್ರೆ, ಅಥವಾ ಅಂಥದ್ದು ಪವರ್ ಶೇರಿಂಗ್ ಆಗಿದೆ ಇಲ್ಲವೋ ಗೊತ್ತಿಲ್ಲ. ಅದು ಅವರವರಿಗೆ ಅಲ್ಲಿ ಕೇಂದ್ರದ ನಮ್ಮ ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಮಾಡಿದಾರಾ ಇಲ್ವೋ ಅಂಥೇಳಿ. ಚರ್ಚೆ ಆಗಬಾರ್ದು ಅದು. ಯಾಕಂದರೆ ಅದರಿಂದ ಸಂಯಮ ಕಳೆದುಕೊಳ್ಬಾರ್ದು. ಯಾಕಂದರೆ ಅದರಿಂದ ಸರ್ಕಾರ ಒಂದು ರೀತಿಯ ಅತಂತ್ರತೆ, ಅಭದ್ರತೆ ಬರ್ತದೆ. ಪಕ್ಷದಲ್ಲಿ ಆವಾಗಲೂ ಶಿಸ್ತಿರಬೇಕು. ಎಲ್ಲರೂ ಕೂಡ ಬೇಕಾಬಿಟ್ಟು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಲಿ ಅಥವಾ ಶಾಸಕರಾಗಲಿ ಮಾಡಿದರೆ ಅದು ಪಕ್ಷದಲ್ಲಿ ಶಿಸ್ತು ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಇದರಿಂದ ಒಂದು ರೀತಿ ಅತಂತ್ರತೆ, ಅಭದ್ರತೆ ಬರ್ತದೆ. ಅದನ್ನು ತಕ್ಷಣ ಹೈಕಮಾಂಡ್ ನಿಲ್ಲಿಸಬೇಕು, ಅಥವಾ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಕೂಡ ಜೊತೆ ಸೇರಿ ಇಂಥದ್ದು ಇದು ಯಾರಿಗೂ ಶೋಭೆ ತರುವುದಿಲ್ಲ, ಮತ್ತು ಯಾವ ಮುಖಂಡರಿಗೂ ಇದರಿಂದ ಶಕ್ತಿ ಬರುವುದಿಲ್ಲ. ಅವರಿಗೆ ಶಕ್ತಿ ಕಡಿಮೆ ಆಗ್ತದೆ, ಯಾವ ಮುಖಂಡರಿಗಾದರೂ ಕೂಡ. ಆದ್ದರಿಂದ ಇಂಥ ಅಭದ್ರತೆಯ, ಅತಂತ್ರತೆಯ ವಿಚಾರ ಬರದ ಹಾಗೆ, ಯಾಕಂದರೆ ಇದನ್ನು ವಿರೋಧ ಪಕ್ಷದವರು ಲಾಭ ಮಾಡ್ಕೊಳ್ತಾರೆ. ಈ ರೀತಿಯ ಒಂದು ಅತಂತ್ರತೆ ಅಥವಾ ಈ ರೀತಿಯ ನಮ್ಮೊಳಗಿನ ಗೊಂದಲವನ್ನು ಅವರು ಲಾಭ ಪಡ್ಕೊಳ್ತಾರೆ. ಇದು ಮಾಡಬಾರ್ದು. ಯಾಕಂದರೆ ಒಂದು ಸಂಪೂರ್ಣವಾದಂಥ ಮೆಜಾರಿಟಿ ಬಂದಿರುವಾಗ ನಮ್ಮ ಪಕ್ಷಕ್ಕೆ ಅದನ್ನು ಸದುಪಯೋಗ ಮಾಡಿಕೊಂಡು 5 ವರ್ಷಗಳ ಕಾಲ ಸುಭದ್ರವಾದಂಥ ಆಡಳಿತೆಯನ್ನು ಕೊಡಬೇಕಾದ್ದು ನಮ್ಮ ಮುಖ್ಯಮಂತ್ರಿಗಳು ಕರ್ತವ್ಯ, ಮಂತ್ರಿಗಳದ್ದು ಕರ್ತವ್ಯ, ಶಾಸಕರದ್ದು ಕರ್ತವ್ಯ. ಅದನ್ನು ಕಳ್ಕೊಳ್ಬಾರ್ದು. ಯಾವ ಒಂದು ಮ್ಯಾಂಡೇಟನ್ನು ನಮ್ಮ ಜನ ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ ಅದನ್ನು ಉಳಿಸಿಕೊಳ್ಳತಕ್ಕಂಥದ್ದು ಈಗ ಮಾತ್ರ ಅಲ್ಲ, ಮುಂದೆ ಕೂಡ ಒಂದು ಈ ಸರ್ಕಾರ ಬರುವ ಹಾಗೆ ಆ ವಾತಾವರಣನ ಕಲ್ಪಿಸಬೇಕು. ಆದ್ದರಿಂದ ಎಷ್ಟೇ ಒಳ್ಳೆಯ ಆಡಳಿತ ಕೊಟ್ಟರೂ ಕೂಡ ಈ ರೀತಿಯ ರಾಜಕೀಯ ಅತಂತ್ರತೆ ಮತ್ತು ರಾಜಕೀಯ ಅರಾಜಕತೆಯಿಂದ ಆ ಲಾಭವನ್ನು ನಾವು ಕಳ್ಕೊಳ್ತೀವಿ. ತೆರೆ ಕೂಡಲೇ ಮಾಡಬೇಕು ಈಗ. ಯಾಕಂದರೆ ನಿನ್ನೆ ಅದು ಏನು ಸದನದಲ್ಲಿ ನಮ್ಮ ಪಕ್ಷದವರೇ, ನಮ್ಮ ಪಕ್ಷದ ಮಂತ್ರಿಗಳೇ ಆ ವಿಚಾರ ಇದ್ದರೆ ಆಂತರಿಕವಾಗಿ ಅದನ್ನು ಬಗೆಹರಿಸಬೇಕೇ ಹೊರತು ಅದನ್ನು ವಿಧಾನಸೌಧದಲ್ಲಿ ಓಪನ್ ಆಗಿ ತಂದು ಚರ್ಚೆ ಮಾಡತಕ್ಕಂಥದ್ದು, ಅದರ ಮೇಲೆ ಕಮಿಷನ್ ಅಪಾಯಿಂಟ್ ಮಾಡತಕ್ಕಂಥ ಪರಿಸ್ಥಿತಿಗೆ ಕೊಂಡು ಹೋಗಬಾರ್ದಿತ್ತು. ಅದಕ್ಕೆ ನಮ್ಮ ಪಕ್ಷದವರೇ ಕಾರಣ, ಪಕ್ಷದ ಮಂತ್ರಿಗಳೇ ಕಾರಣ. ಅದನ್ನು
ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡ್ನವರು ಮತ್ತು ನಮ್ಮ ರಾಜ್ಯದ ಮುಖಂಡರು ಕೂಡ ಈ ಬಗ್ಗೆ ಅವರು ಆಲೋಚನೆ ಮಾಡಿಕೊಂಡು ಆಂತರಿಕವಾದಂಥ ಚರ್ಚೆ ಮಾಡಿಕೊಂಡು ಇಂಥ ಪರಿಸ್ಥಿತಿ ಬಾರದ ಹಾಗೆ ಹತೋಟಿಗೆ ತರಲೇಬೇಕು. ಜಿ ಎಂ ಪಾಟೀಲ್ ಧಾರವಾಡದ್ದು ಅವ್ರದ್ದು ಶತಮಾನೋತ್ಸವ, ಅವ್ರಿಗೆ ಭಾಳ ನಮಗೆ ಆತ್ಮೀಯರಾಗಿದ್ದರು. ಮತ್ತು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ, ಮುಖ್ಯವಾಗಿ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಒಳ್ಳೆ ಬೆಂಬಲ ನೀಡ್ತಾಯಿದ್ರು. ಆದ್ದರಿಂದ ಅವರ ನೆನಪಿಗೆ ಇವತ್ತು ಧಾರವಾಡದಲ್ಲಿ ಸಮಾರಂಭ ಇದೆ, ಅದರಲ್ಲಿ ಭಾಗವಹಿಸಲಿಕ್ಕಾಗಿ ನಾನು ಬಂದಿದ್ದೇನೆ. ಸರಿ, ರಾಜ್ಯದಲ್ಲಿ ಸಾಕಷ್ಟು ಶಬ್ದ ಆಗ್ತಾ ಇರೋದು, ಸದನದಲ್ಲಿ ಚರ್ಚೆ ಆಗ್ತಾ ಇರೋದು ಹನಿ ಟ್ರ್ಯಾಪ್ ವಿಚಾರ ಸರ್. ಸದ್ದು ಈ ವಿಧಾನ ಪರಿಷತ್ತು ನಡೀತಾ ಇರುವಾಗ ಸದ್ದು ಯಾವಾಗಲೂ ಇದೆ, ಅದೇನು ಹೊಸತಲ್ಲ. ಆವಾಗ ಒಂದು ಹೊಸ ವಿಚಾರ ಮತ್ತು ಜನಗಳಿಗೆ ಸೆನ್ಸೇಷನ್ ಆಗುವಂಥ ವಿಚಾರ ವಿರೋಧ ಪಕ್ಷದವರು ಹುಡುಕ್ತಾನೆ ಇರ್ತಾರೆ. ಅದಕ್ಕೆ ಅದರ ಬಗ್ಗೆ ಈ ನಮ್ಮ ಅಧಿಕಾರ ಇರತಕ್ಕಂಥ ಪಕ್ಷ ಸ್ವಲ್ಪ ಗಂಭೀರವಾಗಿ ನಾವು ನಡ್ಕೊಳ್ಬೇಕು. ಅವರ ಪ್ರಚೋದನೆಗೆ ಒಳಗಾಗಬಾರ್ದು. ಇದು ಪ್ರಚೋದನೆಗೆ ಒಳಗಾದರೆ ಈ ಗೊಂದಲ ಬರ್ತದೆ. ಅದು 18 ಜನ ಶಾಸಕರನ್ನು ಅಮಾನತು ಮಾಡಿದ್ದಾರೆ ಸರ್ ಇದೇ ವಿಚಾರದಲ್ಲಿ. ಆದರೆ ಸದನದಲ್ಲಿ ಅದು ವರ್ತನೆ ನಾವು ಈ ಥರ ನಿನ್ನೆ ಮಾಡಿದಂಥ ವರ್ತನೆ ವಿರೋಧ ಪಕ್ಷದವರು ಕೂಡ ಸರಿಯಾಗಿಲ್ಲ. ಅದರಿಂದ ಯಾರಿಗೂ ಶೋಭೆ ತರೋದಿಲ್ಲ. ಯಾಕಂದರೆ ಅಲ್ಲಿ ಗೊಂದಲ ಮಾಡೋದು, ಸ್ಪೀಕರ್ ಅಲ್ಲಿ ವೇದಿಕೆಗೆ ಹೋಗಿ ಮೈಕ್ ಎಳೆಯುವಂಥದ್ದು, ಪತ್ರಿಕಾ ಬೆಸೆಯುವಂಥದ್ದು, ಇದು ಸಭ್ಯತೆಯ ಲಕ್ಷಣ ಅಲ್ಲ. ಬಹುಶಃ ಅದರಿಂದಾಗಿ ವಿಕೋಪಕ್ಕೆ ಹೋಗಿ ಅವರನ್ನು ಅಮಾನತು ಮಾಡಲಾಗಿದೆ. ಯಾಕಂದರೆ ಯಾವಾಗ ಅಮಾನತ ಯಾವಾಗ ಮಾತ್ರ ಅದು ವಿಕೋಪಕ್ಕೆ ಪೂರ್ತಿ ಹೋದಾಗ ಅದನ್ನು ಒಂದು ಸುಶಿಸ್ತು ಸಂಯಮ ಅದನ್ನು ಪುನಃ ಒಂದು ಶಿಸ್ತಿಗೆ ತರಬೇಕಾದರೆ ಈ ಅಮಾನತು ಮಾಡಲೇಬೇಕಾಗ್ತದೆ. ಅದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡಿದ್ದಾರೆ ಅವರು. ಎಲ್ಲ ವಿವಾದಗಳು ಅಂತ್ಯ ಆಗ್ತಾವೆ ಸರ್. ಯಾರು ಸಿ ಎಮ್ ಏನೇನು ಚರ್ಚೆ ಆಗ್ತಿದೆ ಅದು ನಮ್ಮ ಹೈಕಮಾಂಡ್ ಮತ್ತು ನಮ್ಮ ಲೆಜಿಸ್ಲೇಚರ್ ಅವರೇ ಡಿಸೈಡ್ ಮಾಡ್ತಾರೆ. ಈಗ ಅವರು ಸಿದ್ದರಾಮಯ್ಯ ಸಿ ಎಮ್ ಆಗಿದ್ದಾರೆ, ಈಗ ವೇಕೆನ್ಸಿ ಇರುವುದಿಲ್ಲಲ್ಲ, ಆದ್ದರಿಂದ ಈಗ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಪವರ್ ಶೇರಿಂಗ್ ಈಗ ಅದು ಸಾರ್ವಜನಿಕ ಚರ್ಚೆ ವಸ್ತು ಅಲ್ಲ. ಪವರ್ ಶೇರಿಂಗ್ ಮಾಡೋದಾದರೆ ಸೂಕ್ತ ಕಂಡ್ರೆ ಹೈಕಮಾಂಡ್ನವರು ಸೂಕ್ತ ಕಂಡ್ರೆ, ಅಥವಾ ಅಂಥದ್ದು ಪವರ್ ಶೇರಿಂಗ್ ಆಗಿದೆ ಇಲ್ಲವೋ ಗೊತ್ತಿಲ್ಲ. ಅದು ಅವರವರಿಗೆ ಅಲ್ಲಿ ಕೇಂದ್ರದ ನಮ್ಮ ಹೈಕಮಾಂಡ್ಗೆ ಗೊತ್ತು ಪವರ್ ಶೇರಿಂಗ್ ಮಾಡಿದಾರಾ ಇಲ್ವೋ ಅಂಥೇಳಿ. ಚರ್ಚೆ ಆಗಬಾರ್ದು ಅದು. ಯಾಕಂದರೆ ಅದರಿಂದ ಸಂಯಮ ಕಳೆದುಕೊಳ್ಬಾರ್ದು. ಯಾಕಂದರೆ ಅದರಿಂದ ಸರ್ಕಾರ ಒಂದು ರೀತಿಯ ಅತಂತ್ರತೆ, ಅಭದ್ರತೆ ಬರ್ತದೆ. ಪಕ್ಷದಲ್ಲಿ ಆವಾಗಲೂ ಶಿಸ್ತಿರಬೇಕು. ಎಲ್ಲರೂ ಕೂಡ ಬೇಕಾಬಿಟ್ಟು ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರಾಗಲಿ ಅಥವಾ ಶಾಸಕರಾಗಲಿ ಮಾಡಿದರೆ ಅದು ಪಕ್ಷದಲ್ಲಿ ಶಿಸ್ತು ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಇದರಿಂದ ಒಂದು ರೀತಿ ಅತಂತ್ರತೆ, ಅಭದ್ರತೆ ಬರ್ತದೆ. ಅದನ್ನು ತಕ್ಷಣ ಹೈಕಮಾಂಡ್ ನಿಲ್ಲಿಸಬೇಕು, ಅಥವಾ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಕೂಡ ಜೊತೆ ಸೇರಿ ಇಂಥದ್ದು ಇದು ಯಾರಿಗೂ ಶೋಭೆ ತರುವುದಿಲ್ಲ, ಮತ್ತು ಯಾವ ಮುಖಂಡರಿಗೂ ಇದರಿಂದ ಶಕ್ತಿ ಬರುವುದಿಲ್ಲ. ಅವರಿಗೆ ಶಕ್ತಿ ಕಡಿಮೆ ಆಗ್ತದೆ, ಯಾವ ಮುಖಂಡರಿಗಾದರೂ ಕೂಡ. ಆದ್ದರಿಂದ ಇಂಥ ಅಭದ್ರತೆಯ, ಅತಂತ್ರತೆಯ ವಿಚಾರ ಬರದ ಹಾಗೆ, ಯಾಕಂದರೆ ಇದನ್ನು ವಿರೋಧ ಪಕ್ಷದವರು ಲಾಭ ಮಾಡ್ಕೊಳ್ತಾರೆ. ಈ ರೀತಿಯ ಒಂದು ಅತಂತ್ರತೆ ಅಥವಾ ಈ ರೀತಿಯ ನಮ್ಮೊಳಗಿನ ಗೊಂದಲವನ್ನು ಅವರು ಲಾಭ ಪಡ್ಕೊಳ್ತಾರೆ. ಇದು ಮಾಡಬಾರ್ದು. ಯಾಕಂದರೆ ಒಂದು ಸಂಪೂರ್ಣವಾದಂಥ ಮೆಜಾರಿಟಿ ಬಂದಿರುವಾಗ ನಮ್ಮ ಪಕ್ಷಕ್ಕೆ ಅದನ್ನು ಸದುಪಯೋಗ ಮಾಡಿಕೊಂಡು 5 ವರ್ಷಗಳ ಕಾಲ ಸುಭದ್ರವಾದಂಥ ಆಡಳಿತೆಯನ್ನು ಕೊಡಬೇಕಾದ್ದು ನಾವು ಮುಖ್ಯಮಂತ್ರಿಗಳು ಕರ್ತವ್ಯ, ಮಂತ್ರಿಗಳದ್ದು ಕರ್ತವ್ಯ, ಶಾಸಕರದ್ದು ಕರ್ತವ್ಯ. ಅದನ್ನು ಕಳ್ಕೊಳ್ಬಾರ್ದು. ಯಾವ ಒಂದು ಮ್ಯಾಂಡೇಟನ್ನು ನಮ್ಮ ಜನ ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ ಅದನ್ನು ಉಳಿಸಿಕೊಳ್ಳತಕ್ಕಂಥದ್ದು ಈಗ ಮಾತ್ರ ಅಲ್ಲ, ಮುಂದೆ ಕೂಡ ಒಂದು ಈ ಸರ್ಕಾರ ಬರುವ ಹಾಗೆ ಆ ವಾತಾವರಣನ ಕಲ್ಪಿಸಬೇಕು. ಆದ್ದರಿಂದ ಎಷ್ಟೇ ಒಳ್ಳೆಯ ಆಡಳಿತ ಕೊಟ್ಟರೂ ಕೂಡ ಈ ರೀತಿಯ ರಾಜಕೀಯ ಅತಂತ್ರತೆ ಮತ್ತು ರಾಜಕೀಯ ಅರಾಜಕತೆಯಿಂದ ಆ ಲಾಭವನ್ನು ನಾವು ಕಳ್ಕೊಳ್ತೀವಿ. ತೆರೆ ಕೂಡಲೇ ಮಾಡಬೇಕು ಈಗ. ಯಾಕಂದರೆ ನಿನ್ನೆ ಅದು ಏನು ಸದನದಲ್ಲಿ ನಮ್ಮ ಪಕ್ಷದವರೇ, ನಮ್ಮ ಪಕ್ಷದ ಮಂತ್ರಿಗಳೇ ಆ ವಿಚಾರ ಇದ್ದರೆ ಆಂತರಿಕವಾಗಿ ಅದನ್ನು ಬಗೆಹರಿಸಬೇಕೇ ಹೊರತು
ಅದನ್ನು ವಿಧಾನಸೌಧದಲ್ಲಿ ಓಪನ್ ಆಗಿ ತಂದು ಚರ್ಚೆ ಮಾಡತಕ್ಕಂಥದ್ದು, ಅದರ ಮೇಲೆ ಕಮಿಷನ್ ಅಪಾಯಿಂಟ್ ಮಾಡತಕ್ಕಂಥ ಪರಿಸ್ಥಿತಿಗೆ ಕೊಂಡು ಹೋಗಬಾರ್ದಿತ್ತು. ಅದಕ್ಕೆ ನಮ್ಮ ಪಕ್ಷದವರೇ ಕಾರಣ, ಪಕ್ಷದ ಮಂತ್ರಿಗಳೇ ಕಾರಣ. ಅದನ್ನು ಕೇಂದ್ರದ ನಮ್ಮ ಪಕ್ಷದ ಹೈಕಮಾಂಡ್ನವರು ಮತ್ತು ನಮ್ಮ ರಾಜ್ಯದ ಮುಖಂಡರು ಕೂಡ ಈ ಬಗ್ಗೆ ಅವರು ಆಲೋಚನೆ ಮಾಡಿಕೊಂಡು ಆಂತರಿಕವಾದಂಥ ಚರ್ಚೆ ಮಾಡಿಕೊಂಡು ಇಂಥ ಪರಿಸ್ಥಿತಿ ಬಾರದ ಹಾಗೆ ಹತೋಟಿಗೆ ತರಲೇಬೇಕು.